ನಮಸ್ಕಾರ ವೀಕ್ಷಕರೇ, ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆಯಲ್ಲಿರುವಂತಹ ಕೆಲವಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಇನ್ನ ಎಷ್ಟೋ ಜನಕ್ಕೆ ಇದರಲ್ಲಿರೋ ವಿಷಯಗಳನ್ನ ತಿಳ್ಕೋಬೇಕು ಅನ್ನೋ ಆಸೆ ಇದೆ. ಬುಕ್ಕು ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಕೇಳ್ತಾನೆ ಇದ್ದೀರಾ. ಬುಕ್ಕು ಬಂದು ಶ್ರೀ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಸೇವಾ ಸಂಘ. ಇದು ಕನ್ನಡ ವರ್ಷನು, ತೆಲುಗು ವರ್ಷನು, ತಮಿಳ್ ವರ್ಷನು ಇದೆ. ಅವುಗಳು ನಿಮ್ಗೆ ಸಿಗಬಹುದು, ಟ್ರೈ ಮಾಡಿ. ಇದು ಬಂದು ಮೊಬೈಲ್ ನಂಬರ್ ಇಲ್ಲಿ ಹಾಕಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಒಂದು ಸಲ ಈ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಇವರ ಕಾಂಟ್ಯಾಕ್ಟ್ ಇಂದ ಈ ಕನ್ನಡ ವರ್ಷನ್ ಬುಕ್ ಸಿಗ್ಬೋದು. ಇದ್ರಲ್ಲೂ ಕೂಡ ಸ್ವಲ್ಪ ತಪ್ಪಾಗಿರೋ ಚಾನ್ಸಸ್ ಇದೆ. ನಿಮ್ಗೆ ಏನಾದ್ರೂ ಸಂದೇಹಗಳಿದ್ರೆ, ಇದ್ರಲ್ಲಿ ಏನಾದ್ರು ತಪ್ಪುಗಳು ಕಂಡು ಬಂದರೆ ದಯವಿಟ್ಟು ನಮಗೆ ತಿಳಿಸಿ, ನಾವು ಕರೆಕ್ಷನ್ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿರ್ಬೋದು, ಬೇರೆ ಬೇರೆ ಮಿಸ್ಟೇಕ್ಗಳು ಈ ಬುಕ್ ಅಲ್ಲೂ ಇದಾವೆ. ದಯವಿಟ್ಟು ಅಂತದ್ದೇನಾದ್ರು ಇದೆ ಕ್ಷಮಿಸಿ ಅಂತಾನೆ ತಿಳಿಸಿದ್ದಾರೆ. ನಾನು ಅದೇ ಮಾತನ್ನ ಹೇಳಿ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯಾಕೆಂದ್ರೆ ಇದರಲ್ಲಿರೋ ವಿಷಯಗಳು ಇಂಪಾರ್ಟೆಂಟ್ ಆಗತ್ತೆ. ಮುನ್ಸೂಚನೆಗಳು ಮಾತ್ರ ತಿಳ್ಕೊಳ್ಳೋಣ. ಇಯರ್ಗಳು ವೇರಿಯೇಷನ್ ಇರ್ಬೋದು, ಅರ್ಥಗಳು ವೇರಿಯೇಷನ್ ಇರ್ಬೋದು. ಮೇಜರ್ ಮುನ್ಸೂಚನೆ ಏನಿದೆ ಅಂದ್ರೆ ಪ್ರಕೃತಿ ಬದಲಾವಣೆ ಮಾಡ್ಕೊಳ್ಳುವಂತ ಸಮಯ. ಯಾಕೆಂದ್ರೆ ಹೀಟ್ ಜಾಸ್ತಿ ಆಗೋಗ್ತಾ ಇದೆ, ವೆದರ್ ಅಲ್ಲಿ ವೇರಿಯೇಷನ್ ಆಗೋಗಿದೆ, ಇನ್ನು ತಿನ್ನೋ ಆಹಾರ ವಿಷ ಆಗೋಗಿದೆ. ಎಷ್ಟೋ ವಿಷಯಗಳು ಇವ್ರು ತಿಳಿಸಿದ್ದೆಲ್ಲ ಈಗ ಆಲ್ರೆಡಿ ಘಟಿಸ್ತಾ ಇರೋದ್ರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮುನ್ಸೂಚನೆಗಳು ಏನು ಅನ್ನೋದು ಮಾತ್ರ. ಇಯರ್ಗಳು ತುಂಬಾ ವೇರಿಯೇಷನ್ ಇರೋದ್ರಿಂದ ಯಾವ ಸರಿ ಯಾವ ತಪ್ಪು ಅಂತ ತಿಳ್ಕೊಳಕ್ಕಾಗಲ್ಲ. ಇಲ್ಲಿ ಬರಿತಾ ಹೋಗ್ತಾರೆ, ಕಲಿಯುಗ 5000 ಸಂವತ್ಸರ ನಂತರ. ನಾನು ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮಗೆ ತಿಳಿಸಿದ್ದೀನಿ, ಯಾವ ಇಯರು ಇದು ಅಂತ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಇಥಿಯೋಪಿಯನ್ ಕ್ಯಾಲೆಂಡರ್ ಪ್ರಕಾರ ಅಂದ್ರೆ 13 ತಿಂಗಳುಗಳು ಫಾಲೋ ಮಾಡೋ ಪ್ರಕಾರ ಹೋಗೋದಾದ್ರೆ ಇದು 2018. ಇವರು ತಿಳಿಸಿರೋ ಪ್ರಕಾರ ಅದು ಲೆಕ್ಕಾಚಾರ ಹೋಗೋದಾದ್ರೆ 2024-26ಕ್ಕೆ ಮೇಜರ್ ಇವೆಂಟ್ಗಳು ನಡೀಬೇಕಾಯ್ತು. ಯಾವ್ದು ನಡೆದಿಲ್ವಲ್ಲ, ನಕ್ಷತ್ರ ಕಾಣಿಸ್ತಿಲ್ವಲ್ಲ, 2 ಸೂರ್ಯ ಬರ್ಲಿಲ್ವಲ್ಲ ಅಂತ ಎಷ್ಟೋ ಜನ ಕಾಯ್ತಾ ಇದೀವಿ. 13 ತಿಂಗಳ ಕ್ಯಾಲ್ಕುಲೇಷನ್ ಪ್ರಕಾರ ಹೋಗೋದಾದ್ರೆ ಇನ್ನ ಒಂದು 8 ವರ್ಷ ಡಿಫರೆನ್ಸ್ ಅನ್ನೋದಿದೆ. 2026 ಅಂದ್ರೆ 2032-33ಕ್ಕೆ ಅಂತ ಘಟನೆಗಳು ಸಂಭವಿಸಬೇಕು. ಅದಕ್ಕೆ ಸಾಕ್ಷಿ ಆಗುವಂತ ಇನ್ನ ಎಷ್ಟೋ ಪ್ರೂಫ್ಗಳನ್ನ ನಾನು ಕೊಡ್ತಾನು ಹೋಗ್ತೀನಿ. ಇನ್ನ ಒಂದು ಇನ್ಸಿಡೆಂಟ್ ನ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು ಇದ್ರಲ್ಲಿರೋ ವಿಷಯಗಳನ್ನ ಮಾತ್ರ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಬರೀತಾ ಹೋಗ್ತಾರೆ, 5000 ಸಂವತ್ಸರ ಮುಗಿದಾದ ಮೇಲೆ ನಾನು ಬರುವ ಸಮಯಕ್ಕೆ ಆಳುವ ರಾಜರು ಬದಲಾಗಿ ಪಾಪದ ಜನರು ಅಭಿವೃದ್ಧಿಯಾಗಿದ್ದು ದ್ರವ್ಯಾಕಾಂಕ್ಷೆಯಿಂದ ನನ್ನನ್ನು ಮರೆತು ಮಹಾಕ್ರೂರ ಬುದ್ಧಿಯುಳ್ಳವರಾಗಿ ಕೊನೆಗೆ ಹಾಳಾಗುವರು. ಅಂದ್ರೆ ಅವ್ರು ಬರೋ ಸಮಯಕ್ಕೆ ರಾಜರುಗಳೆಲ್ಲ ಹಾಳಾಗಿ ಹೋಗಿರ್ತಾರೆ, ಆಳುವ ರಾಜರೇ ಇರೋದಿಲ್ಲ. ಪಾಪದ ಜನ ದ್ರವ್ಯಾಕಾಂಕ್ಷೆ ಅಂದ್ರೆ ದುಡ್ಡು, ಆಸ್ತಿ, ಇದರ ಆಸೆಯಿಂದ ಅವ್ರನ್ನ ಮರೆತು ಏನೇನೋ ಮಾಡ್ತಾರೆ, ಕೊನೆಗೆ ಹಾಳಾಗ್ತಾರೆ. ಅಂದಿಗೆ ದೇವ ಬ್ರಾಹ್ಮಣರು ಪಲ್ಲಕ್ಕಿಗಳನ್ನು, ಅಂಬಾರಿಗಳನ್ನು ಹತ್ತಿ ಆನಂದದಾಯಕವಾಗಿ ಸರ್ವ ಜನರಿಂದ ಪೂರ್ವದ ರೀತಿಯಾಗಿಯೇ ಪೂಜಿಸಿಕೊಳ್ಳುತ್ತಾರೆ. ಯಾವಾಗ ಇವರು ಬಂದಾದ ಮೇಲೆ ಕೃಷ್ಣವೇಣಿಯು ಉಕ್ಕಿ ಕನಕದುರ್ಗಮ್ಮನ ಮೂಗು ತೊಳೆಯುವಳು. ಕೃಷ್ಣಾ ನದಿ ಉಕ್ಕೋದ್ರ ಬಗ್ಗೆ ಬರೆದಿದ್ದಾರೆ. ಜಾತಿ ಭೇದದ ವರ್ಣಶ್ರಮದಿಗಳು ಇಲ್ಲದಂತಾಗುವು. ಜಾತಿ ಭೇದ ವರ್ಣ ಇದೆಲ್ಲ ಜನ ಮರೀತಾರೆ. ಇನ್ನ ಮುಂದಕ್ಕೆ ಬರಿತಾ ಹೋಗ್ತಾರೆ, ಶೂದ್ರರು ನಿರಾಯಾಸವಾಗಿ ಕಾಲ ಕಳೆಯುವರು ಅಂತ ಬರೀತಾರೆ. ಇನ್ನ ರಾಜಾದಿರಾಜರು ಅಡಗಿರುವರು. ಇಷ್ಟೂ ರಾಜರುಗಳು ಅಡಗುವಂತ ಕಾಲ ಬರುತ್ತೆ. ಮಹಾಲಕ್ಷ್ಮಮ್ಮ ನೃತ್ಯ ಮಾಡುತ್ತಾ ಬಂದು ಮಹಾಯಾ ಕೋತಿಗಳನ್ನ ಆಡಿಸುವಳು. ಲಕ್ಷ್ಮಿ ಬಂತು ಅಂದ್ರೆ ಮನುಷ್ಯ ಕೋತಿ ಆಗ್ತಾನೆ ಅನ್ನೋದು ಅರ್ಥದಲ್ಲಿ ಇಲ್ಲಿದೆ. ಹೆಚ್ಚು ಕಡಿಮೆ ಇದೆ. ತಪ್ಪು ಅಂತ ಅನ್ಸೋರು ಎಷ್ಟು ಜನ ಇರ್ತೀರ ಬಿಡಿ. ಒಟ್ನಲ್ಲಿ ಮಾಯಾ ಕೋತಿಗಳನ್ನ ಆಡಿಸ್ತಾಳೆ ಲಕ್ಷ್ಮಿ ಅಂತಾನೆ ತಿಳಿಸಿದ್ದಾರೆ. ಇನ್ನು ಮುಂದೆ ಬರೀತಾರೆ, ಜ್ವಾಲಮ್ಮ ಜನರಲ್ಲಿ ವಾದ ಮಾಡುವಳು, ಆಗ ಹೆಚ್ಚಿನ ಸಂಕರವಾಗುವುದು. ಇದು ಅಲ್ಲದೆ ಮಹಾನಂದಿಗೆ ಉತ್ತರ ಭಾಗದಲ್ಲಿ ಅನೇಕ ಮುನಿಗಳು ಉತ್ಪತ್ತಿಯಾಗಿ ಈ ಪ್ರದೇಶಕ್ಕೆ ಮಾಯೆಗಳನ್ನು ತೋರಿಸುವರು. ಅಂದ್ರೆ ಮಹಾನಂದಿ ಕ್ಷೇತ್ರದ ಬಗ್ಗೆ ಬರೆದಿದ್ದಾರೋ ಇಲ್ಲ ಬೇರೆದ್ರ ಬಗ್ಗೆ ಬರೆದಿದ್ದಾರೋ ಗೊತ್ತಿಲ್ಲ. ಉತ್ತರ ಭಾಗದಲ್ಲಿ ಇಷ್ಟೋ ಮುನಿಗಳು ಉತ್ಪತ್ತಿ ಆಗ್ತಾರೆ ಅಂತ ಬರೆದಿದ್ದಾರೆ. ಬಿಳಿಯ ಬಟ್ಟೆಗಳನ್ನು ದೇಶದಲ್ಲಿ ಯಾರೂ ಕೇಳದಾಗುವರು. ಅಂದ್ರೆ ಬಿಳಿ ಬಟ್ಟೆಯನ್ನು ಹಾಕೊಳ್ಳೋರು ಕಡಿಮೆ ಆಗ್ತಾರೆ. ಜನ ಕಲರ್ಫುಲ್ ಆಗಿ ಬದುಕೋದಕ್ಕೆ ಇಷ್ಟಪಡ್ತಾರೆ. ಕಾಗೆಗಳು ಊರಿನ ಒಲಮೇರಿ ಮೇಲೆ ಅಳುವವು. ಅಂದ್ರೆ ಊರಿನ ಹೊರಗಡೆ ಕುತ್ಕೊಂಡು ಅಳೋದಕ್ಕೆ ಶುರು ಮಾಡ್ತವೆ. ಅಷ್ಟರಲ್ಲಿ ಕೆಲವರು ಹತರಾಗುವರು. ನನ್ನ ಭಕ್ತರಾದವರಿಗಾಗಲೇ ದರ್ಶನ ಕೊಡುವೆನು. ನಾನು ಆ ಟೈಮ್ಗೆ ಬರ್ತೀನಿ, ಭಕ್ತರಿಗೆ ದರ್ಶನ ಕೊಡ್ತೀನಿ ಅಂತ ತಿಳಿಸ್ತಾರೆ. ಯಾವಾಗ ಇದೆಲ್ಲ ನಡೆದಾದ ಮೇಲೆ ಕೃಷ್ಣಾ ನದಿ ಉಕ್ಕಬೇಕು, ಕನಕ ದುರ್ಗಮ್ಮನ ಮೂಗು ತನಕ ಹೋಗಬೇಕು, ಇನ್ನ ಬೇರೆ ಬೇರೆದು ಮೆನ್ಷನ್ ಮಾಡಿದ್ರಲ್ಲ ಅಂಥದ್ದೆಲ್ಲ ನಡಿಬೇಕು. ಜಿತೇಂದ್ರಿಯಗಳಲ್ಲದವರು ರಕ್ತವು ಭೂಮಿಯ ಮೇಲೆ ಯಾವ ರೀತಿ ಹರಿಯುವುದೋ ಅದೇ ರೀತಿ ಭೂಭಾರವಾಗಿ ಹೋಗುವುದು. ದುರ್ಮಾರ್ಗರ ರಕ್ತದಿಂದ ಭೂಮಿ ನೆನೆಯುವುದು, ಕೆಟ್ಟವರ ರಕ್ತದಿಂದ ಭೂಮಿ ಅನ್ನೋದು ನೆನೆಯುತ್ತೆ ಅಂತ ಹೇಳ್ತಾರೆ.
ದುರ್ಮಾರ್ಗ, ಕೆಟ್ಟ ಹಾದಿನಲ್ಲಿರುವರು. ಭೂಮಿಯೆಲ್ಲವೂ ರಕ್ತಮಯವಾಗುವುದು. ವಿನಾಯಕ ನಂದಿ ಸೋಮನಂದಿ ಮಧ್ಯೆ ಗುಡಾರಗಳನ್ನಾಕಿಕೊಂಡು ಪಾಳೆಗಾರರು 5 ದಿನ ಕಳೆಯುವರು. ಕಂದಕೂರು ಗ್ರಾಮದವರು ಪರ್ವತಗಳಿಗೆ ಹೋಗುವರು. ಇಲ್ಲಿ ಜನ ಗುಡಾರಗಳನ್ನ ಹಾಕೊಂಡು ಬದುಕುವಂತ ಕಾಲ ಬರುತ್ತೆ. ಇನ್ನ ಕಂದಕೂರು ಗ್ರಾಮದವರು ಪರ್ವತಗಳಲ್ಲಿ ಹೋಗಿ ಬದುಕ್ತಾರೆ. ಸೀಮೆಗಳಿರುವ ರಂಧ್ರದೊಳಗೆ ಕಳ್ಳರು ತೂರುವರು, ಅಂದ್ರೆ ಇರುವೆಗಳಿರುವಂತ ರಂಧ್ರಗಳೊಳಗೆ ಕಳ್ಳರು ತೂರುವರು ಅಂತ ಹೇಳ್ತಾರೆ. ಇಲ್ಲಿ ಸೀಮೆ ಅನ್ನೋದನ್ನ ಬೇರೆ ಅರ್ಥದಲ್ಲೂ ಬರ್ದಿರ್ಬೋದು. ಬಯಲು ಸೀಮೆ ಈ ತರದ ಪ್ರದೇಶಗಳಿತ್ತು, ಅಲ್ಲೆಲ್ಲ ಕಳ್ಳರು ತೂರ್ತಾರೆ ಅಂತ. ಬಟ್ ಇಲ್ಲೇನ್ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ, ಇರುವೆ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಇದು ನನ್ನ ಮಿಸ್ಟೇಕ್ ಅಲ್ಲ, ದಯವಿಟ್ಟು ಇದು ಮಾಡ್ಕೊಳ್ಳಿ. ಇನ್ನು ಮುಂದೆ ಬರೀತಾರೆ, ಸ್ತ್ರೀಯರೆಲ್ಲರೂ ಕೆಟ್ಟ ತಲೆಹರಟೆಯಿಂದಿರುವರು. ಅಂದ್ರೆ ಹೆಣ್ಣು ತಲೆಹರಟೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಾನೇ ಹೆಚ್ಚು, ನನಗೆ ಗೊತ್ತು ಅನ್ನೋ ರೀತಿ ಮೇಯೋದಕ್ಕೆ ಶುರು ಮಾಡ್ತಾಳೆ. ತಲೆಹರಟೆ ಅನ್ನೋದು ಜಾಸ್ತಿ ಆಯ್ತು, ಅದು ಕೆಟ್ಟ ತಲೆಹರಟೆ ಅಂತ ಬರೀತಾರೆ. ಅಹೋಬಲವು ಮಹಾನಂದಿ ಪರ್ವತಗಳನ್ನು ಬಿಡುವರು. ಕಂದನೂರು ಪರ್ವತವು ಸುಟ್ಟು ಹೋಗುವುದು. ಗದಗ್, ಲಕ್ಷ್ಮೀಪುರ, ರಾಯಚೂರು, ಚಂದ್ರಗಿರಿ, ಅದಿವೈಣಿ, ಅರವ ರಾಜ್ಯವು, ಹೊನ್ನಾಳಿ, ಓರಗಲ್ಲು ಅಂದ್ರೆ ಚಳ್ಳಕೆರೆ, ಜರಿಗೆ, ಗೋಲ್ಕೊಂಡ ಮೊದಲಾದ ಊರುಗಳು ಅಭಿವೃದ್ಧಿ ಹೊಂದುವವು. ಇದೆಲ್ಲ ಈಗ ಆಲ್ರೆಡಿ ಅಭಿವೃದ್ಧಿ ಆಗೋಗಿದೆ. ಅಹೋಬಿಲವು ಮಾರಕಾಸುರ ನಾದಬ್ರಹ್ಮದಿಂದ ಹುಟ್ಟಿದ ವಾಕ್ಯಗಳು ತಪ್ಪದೇ ನಡೆಯುವವು. ಪ್ರಭಾವನಾಮ ಸಂವತ್ಸರ ರಾಜರ ಕೀರ್ತಿ ವಿಸ್ತಾರವಾಗುವುದು. ನನ್ನ ಮಠದಲ್ಲಿ 7 ಸಲ ಕಳ್ಳರು ಬೀಳುವರು. ಅವರ ಮಠದಲ್ಲಿ ಕಳ್ಳರು ಕಾಣಿಸ್ಕೊಳ್ತಾರೆ. ಕ್ಷತ್ರಿಯರು ಹಾಳಾಗುವರು. ಚಲನೇಂದ್ರಿಯಗಳು ಆಯುಧಗಳಿಂದಲೂ ಬಾಣಗಳಿಂದಲೂ ನಿರ್ಮೂಲವಾಗುವು. ಕ್ಷತ್ರಿಯರೆಲ್ಲ ಪೂರ್ತಿಯಾಗಿ ನಾಶ ಆಗ್ತಾರೆ. ಇಲ್ಲಿ ಉತ್ತರ ದೇಶದಲ್ಲಿ ಕೋಮಟಿ ವೈಶ್ಯ, ಈ ಕೋಮಟಿ ಗಂಧಿ ಎಂಬ ಹೆಸರಿನಲ್ಲಿ ಒಬ್ಬ ಮಹಾತ್ಮನು ಬಂದು ಪ್ರಪಂಚದಲ್ಲಿ ಎಲ್ಲಾ ವರ್ಣದವರಿಂದ ಪೂಜಿತನಾಗಿ ಕೆಲವು ಧರ್ಮಗಳನ್ನು ಸ್ಥಾಪಿಸುವನು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಗಂಧಿನ ಇಲ್ಲಿ ಗಾಂಧಿ ಅವರ ಬಗ್ಗೆ ಬರೆದಿದ್ದಾರೇನೋ, ಇದು ಎಷ್ಟೋ ಕಡೆ ಮೆನ್ಷನ್ ಮಾಡಿದ್ರು. ಗಾಂಧಿ ಅವರು ಬಂದು ಜನರಿಂದ ಪೂಜಿಸಲ್ಪಡ್ತಾರೆ ಅಂತ ಇವಾಗ ನೋಟಲ್ಲಿ ನೋಡ್ತಾ ಇದೀವಿ, ಪೂಜಿಸಲ್ಪಡೋದನ್ನ. ಇನ್ನ ಅವರು ಕೆಲವು ಧರ್ಮಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಗಾಂಧೀಜಿಯವರು ಎಷ್ಟು ಧರ್ಮಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತ ಇವ್ರು ಮೊದಲೇ ಬರ್ದಿದ್ದು. ಎಷ್ಟೋ ಧರ್ಮಗಳು ಉಟ್ಕೊಂಡ್ಬಿಟ್ಟು ಬಿಡಿ, ಅದಾದ ಮೇಲೆ ಅದರಿಂದನೇ ಇವತ್ತು ಜನ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಬರೀತಾರೆ, ಕಂದಕೂರು ಗ್ರಾಮ ನೀರಿನಲ್ಲಿ ಮುಳುಗಿ ಹೋಗುವುದು. ಮಹಮ್ಮದೀಯರು, ಬೋವಿಗಳು, ಅಂತ್ಯ ಜಾತಿಯವರು ಯುದ್ಧ ಕಾಲದಲ್ಲಿ ಹತರಾಗುವರು. ಇಲ್ಲಿ ಬೋವಿ ಜನಾಂಗದ ಬಗ್ಗೆ ಬರೆದಿದ್ದಾರೆ. ಇನ್ನು ಮಹಮ್ಮದೀಯರು ಇವರು ಯುದ್ಧದಲ್ಲಿ ಹತರಾಗ್ತಾರೆ ಅಂತ ತಿಳಿಸ್ತಾರೆ. ಮಹಾಯುದ್ಧಗಳು. ಇನ್ನ ಇದರಲ್ಲಿ ಬೈಬಲ್ ಅಲ್ಲಿ ಕೂಡ ಬರೆದಿರೋದಂಥದ್ದೇ. ಮಹಾಯುದ್ಧಗಳು ಇಸ್ಲಾಮಿಕ್ ಮತ್ತೆ ಈ ಕಡೆ ಕ್ರಿಶ್ಚಿಯಾನಿಟಿ ಮಧ್ಯೆ ನಡೆಯುತ್ತೆ. ಅದರಲ್ಲಿ ಮೊಹಮ್ಮದೀಯರು ಅಂತ್ಯ ಆಗ್ತಾರೆ ಅಂತ ಅದರಲ್ಲೂ ಕೂಡ ಬರೆದಿದ್ದಾರೆ ಅಂತ ಹೇಳ್ತಾರೆ. ಅದೇ ಹೇಳಿದ್ದು, ಒಂದು ಮೇಜರ್ ಧರ್ಮ ಏನಿದೆ ಭೂಮಿ ಮೇಲಿಂದ ವ್ಯಾನಿಶ್ ಆಗುವಂತ ಕಾಲ ಬರುತ್ತೆ ಅಂತಾನೆ ಇದರಲ್ಲೂ ಕೂಡ ಬರೆದಿದ್ದಾರೆ, ಅದರಲ್ಲೂ ಕೂಡ ಬರೆದಿದ್ದಾರೆ. ಇನ್ನ ಏಲೂರಿನಲ್ಲಿ ತೋರಣಗಳು ಬಿದ್ದು ಪ್ರಜೆಗಳು ನಶಿಸುವರು. ಭಕ್ತರಲ್ಲದವರು ಬಾಣಗಳ ಮಳೆಯಿಂದ ಹಾಳಾಗುವರು. ನನ್ನ ಭಕ್ತರಾದವರು ನಿಲ್ಲುವರು. ಮನಸಾರ ನನ್ನ ನಂಬಿ ಸ್ಮರಣೆ ಮಾಡುವರು. ನದಿ ಪ್ರವಾಹಗಳ ಮೇಲೆ ನಿಲ್ಲಬಲ್ಲರು ಅಂತ ಹೇಳ್ತಾರೆ. ಅಂದ್ರೆ ನದಿಗಳು ಎಂತ ಪ್ರವಾಹ ಬಂದ್ರು ಯಾರು ಇವ್ರನ್ನ ನಂಬಿ, ಅಂದ್ರೆ ದೇವರಿದ್ದಾನೆ, ನಮ್ಮನ್ನ ಕಾಪಾಡ್ತಾನೆ, ನಾವು ಈ ದಾರಿನಲ್ಲಿ ಹೋದ್ರೆ ಸಾಕು, ಧರ್ಮದ ಹಾದಿನಲ್ಲಿ ಇದ್ರೆ ಸಾಕು, ಒಳ್ಳೆ ಮಾರ್ಗದಲ್ಲಿ ಇದ್ರೆ ಸಾಕು ಅಂತ ಯಾರು ಬದುಕ್ತಾ ಇರ್ತಾರೋ ಅವ್ರು ಎಂತ ಪ್ರವಾಹ ಬಂದ್ರು ಬದುಕಿ ಉಳಿತಾರೆ ಅಂತ ಹೇಳ್ತಾರೆ. ಹೇಳೋದಕ್ಕಾಗುದಿಲ್ಲ, ಯಾವುದೋ ಒಂದು ರೂಪದಲ್ಲಿ, ಒಂದು ಕಡ್ಡಿ ರೂಪದಲ್ಲಿ ಬಂದು ಕಾಪಾಡಿದ್ರು ಕಾಪಾಡ್ಬಿಡ್ಬೋದು. ಹೇಳೋದಕ್ಕಾಗುದಿಲ್ಲ ಅಂತ ಪ್ರವಾಹಗಳಲ್ಲಿ ನೋಡಿರ್ತೀವಿ. ಒಂದು ಮರ ಬಂದು ಅವ್ರನ್ನ ಕಾಪಾಡಿರುತ್ತೆ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದವರು ಒಂದು ಮನೆ ಮೇಲೆ ಕುತ್ಕೊಂಡು ಬಚಾವಾಗಿರ್ತಾರೆ. ಅಂತ ಸಿಚುವೇಶನ್ ಎಲ್ಲ ಬಂದಿದೆಯಲ್ಲ, ಅಂತದ್ದೆಲ್ಲ ನಡೆಯುತ್ತೆ ಅಂತಾನೆ ಇವರು ತಿಳಿಸ್ತಾರೆ. ಒಟ್ನಲ್ಲಿ ಇದೆಲ್ಲಾ ನಡೆಯೋ ಟೈಮ್ಗೆ ನಾನು ಬರ್ತೀನಿ ಭೂಮಿ ಮೇಲೆ ಅಂತಾನೆ ಇವರು ತಿಳಿಸಿರೋದು. ಈ ಎಷ್ಟೋ ವಿಷಯಗಳಿದೆ, ಕೆಲವಷ್ಟನ್ನು ಮಾತ್ರ ನಾನು ತಿಳಿಸ್ತಾ ಹೋಗಿದ್ದೀನಿ. ನಿಮಗೆ ಬೇಕಾದವರು ಬುಕ್ನ ಡೀಟೇಲ್ಸ್ ತೋರಿಸ್ತೀನಲ್ಲ, ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಕೆಲವಷ್ಟು ತಪ್ಪುಗಳಿದೆ, ತಪ್ಪುಗಳನ್ನ ಕರೆಕ್ಷನ್ ಮಾಡೋದಕ್ಕೆ ಅವ್ರಿಗೂ ತಿಳಿಸಿದ್ರೆ ಕರೆಕ್ಷನ್ ಮಾಡ್ತಾರೆ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.